ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಮತ್ತೆ ವಿಲನ್ ಎದುರು ಬದರಾದ್ರೆ ಏನಾಗುತ್ತೋ ಅದೇ ಆಯ್ತು. ರವಿ ಬಸ್ರೂರ್ ಅವರ ಹಾಡುಗಳು ಚಿತ್ರದ ಪೇಸ್ಗೆ ಸರಿಯಾಗಿ ಹೊಂದ್ಕೊಂಡಿವೆ. ಚಿತ್ರದ ದಿ ಬೆಸ್ಟ್ ಅಂಶ ಅಂತ ಹೇಳಿದ್ರೆ ಸಂಭಾಷಣೆಗಳು. ಶಿವಣ್ಣ ಅವರ ಎನರ್ಜಿ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಕ್ಕೆ ಏನು ಉಳಿದಿಲ್ಲ. ಇಂಟರ್ವಲ್ ಬ್ಲಾಕ್ ಅನ್ನ ಟೆರಿಫಿಕ್ ಫೈಟ್ ಸೀಕ್ವೆನ್ಸ್ ಇಂದ ಎಂಡ್ ಮಾಡಿದ್ದು ಆಪ್ಟ್ ಅಂತ ಅನ್ನಿಸ್ತು. ಪ್ರೇಕ್ಷಕರು ಅಷ್ಟಾಗಿ ಗಮನ ಕೊಡದೆ ಬಿಟ್ಟಿದ್ದಂತಹ ಚಿಕ್ಕ ಪುಟ್ಟ ಫ್ಲಾಸ್ ಎಷ್ಟಿತ್ತು. ಫಸ್ಟ್ ಹಾಫ್ ನನಗೆ ತುಂಬಾ ಎಂಗೇಜಿಂಗ್ ಆಯಿತು. ರೈಟಿಂಗ್ ನಲ್ಲಿ ಸ್ಮಾರ್ಟ್ನೆಸ್ ಕಾಣಲಿಲ್ಲ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಒಂದು ಪಾತ್ರದ ಕನ್ಕ್ಲೂಷನ್ ನಲ್ಲಿ ಇನ್ನಷ್ಟು ಬದಲಾವಣೆ ಬೇಕಿತ್ತು ಅಂತ ಅನ್ನಿಸ್ತು. ಎಂಗೇಜ್ಮೆಂಟ್ ಫ್ಯಾಕ್ಟರ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಒಂದು ಸಿನಿಮಾ ಹಿಟ್ ಆಗಿದೆ. ಆ ಸಿನಿಮಾಗೆ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಮಾಡಬೇಕು ಅಂತ ಚಿತ್ರತಂಡ ಹೊರಟಾಗ ಮೊದಲನೇ ಸಿನಿಮಾ ಯಾಕೆ ಹಿಟ್ ಆಯ್ತು, ಜನರಿಗೆ ಆ ಸಿನಿಮಾದಲ್ಲಿ ಇಷ್ಟವಾದಂತಹ ಅಂಶಗಳು ಯಾವುದು, ಪ್ರೇಕ್ಷಕರು ಅಷ್ಟಾಗಿ ಗಮನ ಕೊಡದೆ ಬಿಟ್ಟಿದ್ದಂತಹ ಚಿಕ್ಕ ಪುಟ್ಟ ಫ್ಲಾಸ್ ಎಷ್ಟಿತ್ತು, ಅದನ್ನ ಇನ್ನೆಷ್ಟು ಬೆಟರ್ ಮಾಡಬಹುದು ಅನ್ನೋದನ್ನ ಅಕ್ಯುರೇಟ್ ಆಗಿ ಮೇಕರ್ಸ್ ಅರಿತುಕೊಂಡಾಗ ಮಾತ್ರ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ಗೆ ಒಂದು ತೂಕ ಬರುತ್ತೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ವರ್ಲ್ಡ್ ಸಿನಿಮಾನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಈ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ಗಳ ಸಕ್ಸಸ್ ರೇಟ್ ತುಂಬಾ ಕಡಿಮೆ. ಈ ಪೀಠಿಕೆಯೊಂದಿಗೆ ಬಹಳ ನಿರೀಕ್ಷೆ ಹುಟ್ಟು ಹಾಕಿರುವಂತಹ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಭೈರತಿ ರಣಗಲ್ ಸಿನಿಮಾ ಹೇಗಿತ್ತು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಸಿನಿಮಾದ ಕಥೆ ನಡೆಯೋದು ರೋಣಾಪುರದಲ್ಲಿ. ಪರ್ಸ್ನಲಿ ಫಸ್ಟ್ ಹಾಫ್ ನನಗೆ ತುಂಬಾ ಎಂಗೇಜಿಂಗ್ ಆಯಿತು, ತುಂಬಾ ಇಷ್ಟ ಆಯಿತು. ರೋಣಾಪುರದ ಸಾಮಾನ್ಯ ಬಾಲಕ ವ್ಯವಸ್ಥೆಯ ಲೂಪ್ ಹೋಲ್ಸ್ಗಳಿಂದ ಬೇಸತ್ತು ಒಂದು ತಪ್ಪನ್ನ ಮಾಡ್ತಾನೆ. ಮುಂದೆ ಲಾಯರ್ ಆಗಿ ಕೋರ್ಟ್ ಕಟಕಟೆಯಲ್ಲಿ ತನ್ನ ಊರಿನವರಿಗೆ ಸರಿಯಾದ ರೀತಿಯಲ್ಲೇ ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಕಾನೂನಿನ ಆಯಕಟ್ಟಿನಲ್ಲಿ ಹೋರಾಡ್ತಾ ಇದ್ರೆ ಪ್ರಯೋಜನ ಇಲ್ಲ ಅನ್ನುವಂತಹ ಸಂದರ್ಭ ಎದುರಾಗುತ್ತೋ ಆಗ ಕಾನೂನನ್ನೇ ಕೈಗೆತ್ಕೊಂಡು ರೋಣಾಪುರದ ರಕ್ಷಣೆಗೆ ನಿಲ್ಲುವಂತಹ ರಕ್ಷಕ ಅಲಿಯಾಸ್ ರಾಕ್ಷಸ ಆಗಿ ಆತ ಬದಲಾಗ್ತಾನೆ. ಸೊ ಈ ರಣಗಲ್ಸ್ ಜರ್ನಿ ಫ್ರಮ್ ಅ ಸ್ಮಾಲ್ ಕಿಡ್ ಟು ಅ ಡೆಡ್ಲಿ ಗ್ಯಾಂಗ್ಸ್ಟರ್, ಈ ಟ್ರಾನ್ಸಿಷನ್ ಏನಿದೆಯಲ್ಲ ಇದು ತುಂಬಾ ಚೆನ್ನಾಗಿದೆ. ಅದಕ್ಕೆ ಸರಿಯಾದ ರೀಸನಿಂಗ್ ಕೂಡ ಇತ್ತು. ಫಸ್ಟ್ ಹಾಫ್ ನಲ್ಲಿ ಬರುವಂತಹ ಅಪ್ಲಿಕೇಶನ್ ಸೀನ್ ನ ಮಾಸಿನೆಸ್ ಇಷ್ಟ ಆಯ್ತು. ಇಂಟರ್ವಲ್ ಬ್ಲಾಕ್ ಅನ್ನ ಟೆರಿಫಿಕ್ ಫೈಟ್ ಸೀಕ್ವೆನ್ಸ್ ಇಂದ ಎಂಡ್ ಮಾಡಿದ್ದು ಆಪ್ಟ್ ಅಂತ ಅನ್ನಿಸ್ತು. ಚಿಕ್ಕಂದಿನಿಂದ ರಣಗಲ್ಗೂ ಮತ್ತೆ ಬೆಂಕಿಗೂ ಒಂದು ನಂಟನ್ನ ಈ ಸಿನಿಮಾದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಆ ನಂಟು ಇಡೀ ಸಿನಿಮಾದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬಳಸ್ಕೊಂಡಿದ್ದಾರೆ. ಅದು ಚೆನ್ನಾಗಿತ್ತು. ಇನ್ನು ರಣಗಲ್ನ ಉದ್ದೇಶ, ಆತನ ತಂಗಿ, ಸ್ನೇಹಿತೆ, ಚಿತ್ರದ ಪ್ರಿಮೈಸ್ ಇದೆಲ್ಲವೂ ಕೂಡ ಜನರಿಕ್ ಅಂತ ಅನ್ಸಿದ್ರು ಓವರ್ ಆಲ್ ಫಸ್ಟ್ ಹಾಫ್ ನ ಡೀಟೇಲಿಂಗ್ ಸೆಕೆಂಡ್ ಹಾಫ್ಗೆ ತಕ್ಕ ಮಟ್ಟಿಗೆ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿ ಕೊಡ್ತು. ಇನ್ನು ಶಿವಣ್ಣ ಅವರ ಎನರ್ಜಿ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಕ್ಕೆ ಏನು ಉಳಿದಿಲ್ಲ. ಅವರು ನಿರ್ದೇಶಕರ ನಟ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರನೆ. ಚಿತ್ರದ ಆಶಯಕ್ಕೆ ತಕ್ಕ ಹಾಗೆ ಅವರ ಅಭಿನಯ ಮೂಡಿ ಬಂದಿದೆ. ಶಿವಣ್ಣ ಅವರ ಕಣ್ಣುಗಳಲ್ಲೇ ಕರುಣೆ, ಪ್ರೀತಿ, ಕಾಳಜಿ, ರೌದ್ರತೆ ಎಲ್ಲವೂ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಾವನ್ನ ಶಿವಣ್ಣ ಆವರಿಸಿಕೊಂಡಿರೋದ್ರಿಂದ ಬೇರೆ ಪಾತ್ರಧಾರಿಗಳು ರೈಟಿಂಗ್ ನಲ್ಲಿ ಅವರಿಗಿರುವಂತಹ ಲಿಮಿಟೇಷನ್ ನಲ್ಲಿ, ಅವರಿಗೆ ಸಿಕ್ಕಿರುವಂತಹ ಸ್ಕ್ರೀನ್ ಸ್ಪೇಸ್ ನಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಚಿತ್ರದ ದಿ ಬೆಸ್ಟ್ ಅಂಶ ಅಂತ ಹೇಳಿದ್ರೆ ಸಂಭಾಷಣೆಗಳು. ಇಡೀ ಸಿನಿಮಾದಲ್ಲಿ ಡೈಲಾಗ್ ಎಕ್ಸ್ಚೇಂಜ್ ಕಡಿಮೆ ಇದೆ, ಆದ್ರೆ ಪ್ರತಿ ಡೈಲಾಗ್ಗೂ ಕೂಡ ಅದರದ್ದೇ ಆದಂತಹ ತೂಕ ಇದೆ. ಪ್ರತಿಯೊಂದು ಸಂಭಾಷಣೆಯನ್ನ ನರ್ತನ್ ಅವರು ಅಳೆದು ತೂಗಿ ಬರೆದಿದ್ದಾರೆ. ಅವು ವರ್ಕ್ ಆಗಿವೆ ಕೂಡ. ಇನ್ನು ಎಸ್ಪೆಷಲಿ ಶಿವಣ್ಣ ಮತ್ತು ರುಕ್ಮಿಣಿ ವಸಂತ್ ನಡುವಿನ ಡೈಲಾಗ್ಸ್ ಮತ್ತೆ ಕೆಮಿಸ್ಟ್ರಿ ಚೆನ್ನಾಗಿತ್ತು. ಚಿತ್ರದ ನರೇಷನ್ ಸ್ಟೈಲ್ ಮಫ್ತಿ ಸಿನಿಮಾ ಥರಾನೇ ಇತ್ತು. ಇನ್ ದಾಟ್ ವೇ ಇಟ್ ವಾಸ್ ಗುಡ್, ಬಟ್ ಇನ್ನೂ ಕೂಡ ಬೆಟರ್ ಮಾಡಬಹುದಿತ್ತು ಅಂತ ಕೂಡ ಅನ್ನಿಸ್ತು. ಹಾಗೇನೆ ರವಿ ಬಸ್ರೂರ್ ಅವರ ಹಾಡುಗಳು ಚಿತ್ರದ ಪೇಸ್ಗೆ ಸರಿಯಾಗಿ ಹೊಂದ್ಕೊಂಡಿವೆ. ಎಸ್ಪೆಷಲಿ ಕಾವಲಿಗ ಹಾಡಿನ ಪ್ಲೇಸ್ಮೆಂಟ್ ತುಂಬಾ ಆಪ್ಟ್ ಆಗಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಲೌಡ್ ಆಗಿಲ್ದೇನೆ ಚಿತ್ರದ ಮೂಡ್ಗೆ ತಕ್ಕ ಹಾಗಿತ್ತು, ಬಟ್ ವಾವ್ ಫ್ಯಾಕ್ಟರ್ ಕಮ್ಮಿ ಇತ್ತು. ಇನ್ನು ಚಿತ್ರದ ಸೆಕೆಂಡ್ ಹಾಫ್ ಬಗ್ಗೆ ಹೇಳೋದಾದ್ರೆ ಚಿತ್ರ ಪ್ರೋಗ್ರೆಷನ್ ನಲ್ಲಿ ಹಿಂದೆ ಬೀಳೋದೆ ಸೆಕೆಂಡ್ ಹಾಫ್ ಅಲ್ಲಿ. ಮಫ್ತಿ ಸಿನಿಮಾದಲ್ಲಿ ಇದ್ದಂತಹ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಎರಡೂ ಸಿನಿಮಾಗಳ ಕಥಾ ಸಾರಾಂಶ ಬೇರೆನೆ, ಬಟ್ ಬಹಳ ಕನ್ವೀನಿಯಂಟ್ ಆಗಿ ವಿತೌಟ್ ಮಚ್ ಥ್ರಿಲ್ಸ್ ಅಂಡ್ ಚಿಲ್ಸ್ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ಈಸಿಯಾಗಿ ಬಂದ್ಬಿಡ್ತು ಅಂತ ಅನ್ನಿಸ್ತು. ಬಹಳ ಪ್ರೆಡಿಕ್ಟಬಲ್ ಆಗಿದ್ರಿಂದ ಊಹೆ ಮಾಡಿರದೇ ಇದ್ದಂತಹ ಯಾವುದೇ ಹೊಸ ವಿಷಯ ಕೂಡ ಸೆಕೆಂಡ್ ಹಾಫ್ನಲ್ಲಿ ನಡಿಲೇ ಇಲ್ಲ. ಹಾಗಂತ ಲಾಜಿಕ್ ನಲ್ಲಿ ಯಾವುದೇ ಕೊರತೆ ಕಾಣಲಿಲ್ಲ.
ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಮತ್ತೆ ವಿಲನ್ ಎದುರು ಬದರಾದ್ರೆ ಏನಾಗುತ್ತೋ ಅದೇ ಆಯ್ತು. ಇನ್ನು ರಾಹುಲ್ ಬೋಸ್ ಆಂಟೋಗನಿಸ್ಟ್ ಪಾತ್ರವನ್ನ ಮಾಡಿದ್ದಾರೆ. ಅವರ ಪಾತ್ರಕ್ಕೆ ಇದ್ದಂತಹ ಸಾಧ್ಯತೆಗಳನ್ನ ವೀಕ್ ರೈಟಿಂಗ್ ಕುಂಠಿತಗೊಳಿಸ್ತು ಅಂತ ಅನ್ನಿಸ್ತು. ದುಷ್ಟಶಕ್ತಿ ಅಳಿಲೇಬೇಕು, ಹೌದು, ಆದ್ರೆ ಯಾವ ರೀತಿ ಅಳಿಯಿತು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿರ್ಬೇಕಾಗಿತ್ತು. ಆ ವಿಷಯದಲ್ಲಿ ರೈಟಿಂಗ್ ನಲ್ಲಿ ಸ್ಮಾರ್ಟ್ನೆಸ್ ಕಾಣಲಿಲ್ಲ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಒಂದು ಪಾತ್ರದ ಕನ್ಕ್ಲೂಷನ್ ನಲ್ಲಿ ಇನ್ನಷ್ಟು ಬದಲಾವಣೆ ಬೇಕಿತ್ತು ಅಂತ ಅನ್ನಿಸ್ತು. ಜನರಿಕ್ ಆಗಿನೇ ತುಂಬಾ ಕನ್ವೀನಿಯಂಟ್ ಆಗಿ ಮುಗಿಸಿ ಬಿಟ್ರು. ಬಟ್ ಕೊನೆಯಲ್ಲಿ ಮಫ್ತಿ ಸಿನಿಮಾದ ಕಥೆಗೆ ಈ ಕಥೆಯನ್ನ ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ, ಅದು ವರ್ಕ್ ಆಗುತ್ತೆ. ಓವರ್ ಆಲ್ ಈ ಸಿನಿಮಾ ಶಿವಣ್ಣನ ಅಭಿಮಾನಿಗಳಿಗೆ ಮಾಸ್ ಫೀಸ್ಟ್ ಆಗಬಹುದು. ಆದ್ರೆ ಮಫ್ತಿ ಸಿನಿಮಾದಲ್ಲಿ ಇದ್ದಂತಹ ನೊವೆಲ್ಟಿ, ಆ ಸಿನಿಮಾದಲ್ಲಿ ಇದ್ದಂತಹ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಭೈರತಿ ರಣಗಲ್ ಸಿನಿಮಾದಲ್ಲಿ ಸ್ವಲ್ಪ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು. ರೈಟಿಂಗ್ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳು, ಬೆಟರ್ಮೆಂಟ್ಗಳು ಆಗಬಹುದಾಗಿತ್ತು. ಸೊ ಸ್ನೇಹಿತರೆ, ಇದು ಭೈರತಿ ರಣಗಲ್ ಸಿನಿಮಾದ ವಿಮರ್ಶೆ ಆಗಿತ್ತು. ನೀವು ಕೂಡ ಸಿನಿಮಾ ನೋಡಿರ್ತೀರಾ. ಡೆಫಿನೆಟ್ಲಿ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.